ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿರೋದು ಬೆಂಗಳೂರಲ್ಲೇ ಒಂದು ಫೇಮಸ್ ಟೆಂಪಲ್. ನೀವು ಕೂಡ ಹೋಗಿರ್ಬೋದು, ಆಲ್ರೆಡಿ ಹೋಗಿಲ್ಲ ಅಂದರೆ ಒಂದ್ಸಲ ಆದರೂ ಹೋಗಿ ವಿಸಿಟ್ ಮಾಡಿ. ಈ ದೇವಸ್ಥಾನ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ಮಶಾನ ಕಾಳಿ ದೇವಸ್ಥಾನ. ಇದು ದೇವಸ್ಥಾನ ಇರೋದು ಸ್ಮಶಾನದಲ್ಲೇ. ಸ್ವಲ್ಪ ಒಳಗಡೆ ಹೋಗುವಾಗ ನಿಮಗೆ ಭಯ ಅಂತ ಅನಿಸ್ಬೋದು. ಇದು ಬೆಂಗಳೂರಿಂದ ತುಂಬ ದೂರ ಇಲ್ಲ, ಮೇನ್ ಸಿಟಿಯಲ್ಲೇ ಇದೆ. ಇಂದಿರಾನಗರ್ ಮೆಟ್ರೋ ಸ್ಟೇಷನಲ್ಲಿ ಇಳಿದು ನೀವು ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಈ ಟೆಂಪಲ್ ನಿಮಗೆ ಸಿಗುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ನಿಮಗೇನಾದರೂ ಶತ್ರುಗಳಿಂದ ಏನಾದರೂ ಕೆಟ್ಟದಾಗ್ತಾ ಇದೆ, ಇಲ್ಲ ದೃಷ್ಟಿ ಏನಾದರೂ ಆಗಿದೆ, ಮಾಟ ಮಂತ್ರ ಆ ಥರ ಪ್ರಯೋಗ ಆಗಿದೆ ಅಂದರೆ ಈ ದೇವಸ್ಥಾನಕ್ಕೆ ಹೋಗಿ ನೀವು ತಡೆ ಓಡಿಸ್ಕೊಂಡು ಬಂದರೆ ಎಲ್ಲನೂ ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆ. ನೀವು ಮಂಗಳವಾರ ಇಲ್ಲ ಅಂದರೆ ಶುಕ್ರವಾರ ಟೆಂಪಲ್ಗೆ ಹೋದರೆ ತುಂಬ ಜನ ಇರ್ತಾರೆ. ನಾನು ಹೋಗಿದ್ದು ಸೋಮವಾರ, ಅಷ್ಟೊಂದು ಜನ ಇರಲಿಲ್ಲ. ಮಹಾಕಾಳಿ ದೇವಸ್ಥಾನದ ಜೊತೆಯಲ್ಲಿ ಪಕ್ಕದಲ್ಲೇ ಕಾಲಭೈರವ ದೇವಸ್ಥಾನವೂ ಕೂಡ ಇದೆ. ಈ ದೇವಸ್ಥಾನ ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು ಕರೆಕ್ಟ್ ಇಯರ್ ಯಾರಿಗೂ ಗೊತ್ತಿಲ್ಲ. ಬಟ್ ಈ ಥರ ಸ್ಮಶಾನ ಕಾಳಿ ದೇವಸ್ಥಾನಗಳು ಜಾಸ್ತಿ ಇರೋದು ಚೆನ್ನೈಯಲ್ಲಿ. ಅಲ್ಲಿ ಬಂದಿರೋ ತುಂಬ ಜನನ ವಿಚಾರಿಸಿದಾಗ ಅವರು ಹೇಳಿದ್ರು, ಅಂದರೆ ಈ ದೇವಸ್ಥಾನದಲ್ಲಿ ಬಂದಾಗ ಏನೆಲ್ಲ ನೆಗೆಟಿವಿಟಿ ಅವ್ರ ಲೈಫಲ್ಲಿ ಇತ್ತು ಅದೆಲ್ಲನೂ ಈಗ ಹೋಗಿದೆ ಅಂತ. ನೀವು ಕೂಡ ಒಂದ್ಸಲ ಈ ದೇವಸ್ಥಾನಕ್ಕೆ ಹೋಗಿ ತಾಯಿ ದರ್ಶನ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಗಳೂರಲ್ಲಿ 3 ದೇವಸ್ಥಾನ ವಿಸಿಟ್ ಮಾಡಿದ್ದೀನಿ. ಆ 3 ದೇವಸ್ಥಾನ ಯಾವುದ್ಯಾವುದು ಮತ್ತು ಅಲ್ಲಿನ ವಿಶೇಷತೆ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಕೈ ಇಟ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ, ಬೇಡ್ಕೊಂಡ್ರೆ ಆ ಕೆಲಸ ಆಗುತ್ತೆ ಅಂದರೆ ಕೈ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ಗವಿಪುರ ಗುಟ್ಟಳ್ಳಿಯಲ್ಲಿ ಬಂಡೆ ಮಹಾಕಾಳಮ್ಮ ದೇವಸ್ಥಾನ. ಇದೇ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದು. ತುಂಬ ಸಲ ಹೋಗಿದೆ, ಆದರೆ ನನಗೆ ಗೊತ್ತಿರಲಿಲ್ಲ. ಈ ಸಲ ಯಾರೋ ಹೇಳಿದ್ರು, ನಾನು ಕೂಡ ಟ್ರೈ ಮಾಡಿದೆ. ಈ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಟೈಮ್, ಭಾನುವಾರದ ಟೈಮಲ್ಲಿ ತುಂಬ ರಶ್ ಇರುತ್ತೆ. ತಡೆ ಓಡಿಸೋಕ್ಕೆ ಮಾಟ ಮಂತ್ರ ಪ್ರಯೋಗ ಅದೆಲ್ಲನೂ ಆಗಿದ್ರೆ ತುಂಬ ಜನ ಇಲ್ಲಿ ಬರ್ತಾರೆ. ನಾನು ಆಲ್ರೆಡಿ ಈ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಎದುರುಗಡೆನೇ ಒಂದು ದೇವಸ್ಥಾನ ಇದೆ. ತುಂಬ ಜನ ಇಲ್ಲಿಗೆ ಬರ್ತಾರೆ. ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ದೇವಸ್ಥಾನದ ಹೆಸರು ಪ್ರಳಯ ಕಾಲ ವೀರಭದ್ರ ದೇವಸ್ಥಾನ. ನೀವೇನಾದರೂ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋದರೆ ತಪ್ಪದೇ ಎದುರುಗಡೆ ಇರೋ ಈ ದೇವಸ್ಥಾನಕ್ಕೂ ಕೂಡ ವಿಸಿಟ್ ಮಾಡಿ. ಈ ದೇವಸ್ಥಾನ 1200 ವರ್ಷಗಳಷ್ಟು ಹಳೆಯ ದೇವಸ್ಥಾನ. ಈ ದೇವಸ್ಥಾನನ ಔಟ್ಸೈಡಿಂದ ನೋಡಿದಾಗೆ ಗೊತ್ತಾಗುತ್ತೆ ಇದು ತುಂಬ ಹಳೆ ದೇವಸ್ಥಾನ ಅಂತ. ಬೆಂಗಳೂರಲ್ಲಿರೋ ಹಳೆ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ವೀರಭದ್ರ ಸ್ವಾಮಿನ ಪೂಜೆ ಮಾಡಲಾಗುತ್ತೆ. ನೀವೇನಾದರೂ ಆಲ್ರೆಡಿ ವಿಸಿಟ್ ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಇಲ್ಲ ಅಂದರೆ ತಪ್ಪದೇ ವಿಸಿಟ್ ಮಾಡಿ ಹೋಗಿ. ದೇವರ ದರ್ಶನ ಮಾಡಿ ನೆಕ್ಸ್ಟ್ ನಾನು ಹೊರಟಿದ್ದು ಗಿರಿನಗರದಲ್ಲಿರೋ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನದ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಹೆಸರೇ ಹೇಳುವಂತೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಅಂದರೆ ಇಲ್ಲಿ ಹೋಗಿ ತೆಂಗಿನಕಾಯಿ ಕಟ್ಟಿ 16 ದಿನ ಪೂಜೆ ಮಾಡಿದ್ರೆ ನೀವೇನು ಅಂದ್ಕೊಳ್ತೀರಾ ಅದೆಲ್ಲನೂ ಆಗುತ್ತೆ ಅನ್ನೋ ನಂಬಿಕೆ. ದೇವಸ್ಥಾನನ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ನಿಮಗೆ ಬೋರ್ಡ್ ಹಾಕಿರ್ತಾರೆ ಹೇಗೆ ಈ 16 ದಿನದ ಪೂಜೆ ಮಾಡಬೇಕು ಅಂತ. ಆಮೇಲೆ 150 ರುಪೀಸ್ ಕೊಟ್ಟು ನೀವು ತೆಂಗಿನಕಾಯಿ ತಗೊಂಡು ಅಲ್ಲಿ ಪುರೋಹಿತರು ಇರ್ತಾರೆ, ಅವರೇ ನಿಮಗೆ ಮಂತ್ರಗಳನ್ನೆಲ್ಲ ಹೇಳ್ಕೊಡ್ತಾರೆ. ಅದಾದಮೇಲೆ ತಗೊಂಡೋಗಿ ಕಾಯಿ ಕಟ್ಟಬೇಕು. ಈ 16 ದಿನದಲ್ಲಿ 4 ಸಲ ಹೋಗಿ ದೇವರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ 16ನೇ ದಿನ ಆ ಕಾಯಿ ಯಾವ್ದು ಕಟ್ಟಿರ್ತೀರ ನೋಡಿ, ಅದು ಕಾಯಿನ ತಂದು ಮತ್ತೆ ಅದರಲ್ಲಿ ಏನಾದರೂ ಸ್ವೀಟ್ ಮಾಡಿ ತಿನ್ನಬೇಕು ಅಂತಲೂ ಹೇಳ್ತಾರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಸಜೆಸ್ಟ್ ಮಾಡಿ ನೆಕ್ಸ್ಟು ಯಾವ ದೇವಸ್ಥಾನನ ನಾನು ವಿಸಿಟ್ ಮಾಡಬೇಕು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿರೋದು ಶಿವೋಹಂ ಶಿವ ಟೆಂಪಲಲ್ಲಿ. ಇದು ಲೊಕೇಟ್ ಆಗಿರೋದು ನಮ್ಮ ಬೆಂಗಳೂರಲ್ಲೇ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಇದು ಲೊಕೇಟ್ ಆಗಿದೆ. ನೀವೇನಾದರೂ ಮೆಟ್ರೋದಲ್ಲಿ ಹೋಗಬೇಕು ಅಂದರೆ ಇಂದಿರಾನಗರ್ ಮೆಟ್ರೋ ಸ್ಟೇಷನಲ್ಲಿ ಇದ್ದು ಅಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ. ಇನ್ನು ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ನೋಡೋದಾದರೆ ಇದನ್ನು 1995 ಸ್ಟಾರ್ಟ್ ಮಾಡ್ತಾರೆ.
ಈ ದೇವಸ್ಥಾನದಲ್ಲಿ ಅಂದರೆ ಪ್ರಮುಖ ದೇವರು ಶಿವನ 65 ಅಡಿ ಎತ್ತರದ ವಿಗ್ರಹ ಇಲ್ಲಿದೆ. ಆಮೇಲೆ ಗಣೇಶನ 32 ಅಡಿ ವಿಗ್ರಹನೂ ಕೂಡ ಇಲ್ಲಿದೆ. ಇಲ್ಲಿ ಇನ್ನೂ ಏನೆಲ್ಲ ವಿಶೇಷತೆ ಇದೆ ಅದೆಲ್ಲನೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಎಂಟ್ರಿ ಫೀಸ್ ಎಲ್ಲ ಯಾವ ಥರ ಇರುತ್ತೆ ಅದೆಲ್ಲನೂ ಹೇಳ್ತೀನಿ. ಹಿಂದೂಗಳ ಪವಿತ್ರ ಸ್ಥಳ ಅಂತ ಹೇಳ್ಬೋದು. ಬದ್ರಿನಾಥ, ಅಮರನಾಥ, ಹರಿದ್ವಾರ ಇಲ್ಲೆಲ್ಲ ತುಂಬ ಜನಕ್ಕೆ ಹೋಗೋಕ್ಕೆ ಆಸೆ ಇರುತ್ತೆ. ಆದರೆ ಅಲ್ಲೆಲ್ಲ ಹೋಗಿ ದೇವರ ದರ್ಶನ ಮಾಡೋಕ್ಕಾಗಲ್ಲ. ಅಂಥವರು ಇಲ್ಲಿ ಬಂದರೆ ಇಲ್ಲಿ ವಿಶೇಷವಾಗಿ ಅದನ್ನೆಲ್ಲನೂ ರೀಕ್ರಿಯೇಟ್ ಮಾಡಿದ್ದಾರೆ. ಅಲ್ಲೆಲ್ಲ ದೇವರುಗಳು ಯಾವ ಥರ ಇರುತ್ತೆ ಅದೇ ಥರ ರೀಕ್ರಿಯೇಟ್ ಮಾಡಿದ್ದಾರೆ. ನೀವು ಇಲ್ಲೂ ಕೂಡ ಬಂದು ದೇವರ ದರ್ಶನ ಮಾಡ್ಬೋದು. ನಾನು ಈ ಮುಂಚೆ ಅಂದರೆ ಒಂದು 5 to 6 ಇಯರ್ಸ್ ಬ್ಯಾಕು ಹೋಗಿ ದೇವಸ್ಥಾನಕ್ಕೆ ಬಂದಿದ್ದೆ. ಆಮೇಲೆ ಮತ್ತೆ ಈಗಲೇ ಹೋಗ್ತಾ ಇರೋದು. ತುಂಬ ಚೇಂಜಸ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ನೀವೇನಾದರೂ ವೆಹಿಕಲಲ್ಲಿ ಹೋದರೆ ಈ ಥರ ಪಾರ್ಕಿಂಗ್ ಮಾಡ್ಬೋದು. ಅದಾದಮೇಲೆ ಪಾರ್ಕಿಂಗಿಂದನೇ ಡೈರೆಕ್ಟ್ ನಿಮಗೆ ರೈಟ್ ಸೈಡಲ್ಲೇ ಎಂಟ್ರಿ ಇರುತ್ತೆ. ಇಲ್ಲಿಂದ ನಿಮಗೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಂಟ್ರಿ ಫೀಸು 200 ರುಪೀಸ್ ಇರುತ್ತೆ. 200 ರುಪೀಸಲ್ಲಿ ನಿಮಗೆ ದೇವರ ದರ್ಶನಕ್ಕೆ 150 ರುಪೀಸ್ ಮತ್ತು 50 ರೂಪಾಯಿ ಪ್ರಸಾದ ಕೂಡ ಕೊಟ್ಟಿರ್ತಾರೆ. ಈ ಥರ ನೀವು ಅಭಿಷೇಕಕ್ಕೆ ಅದಕ್ಕೆಲ್ಲ ಸಪ್ರೇಟಾಗಿ ತೊಗೋಬೇಕು ಅಂತ ಇಲ್ಲ. ಇದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿದೆ. ಏನೇನೆಲ್ಲ ಇಲ್ಲಿರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ನಾನು ನಿಮಗೆ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಈ ಕೂಪನ್ಸಲ್ಲೇ ಪಕ್ಕದಲ್ಲೇ ಇದೆ ನೋಡಿ, ಚಿಕ್ಕದಾಗಿ ಈಗ ಹಾಲಿನ ಅಭಿಷೇಕ ಇರ್ಬೋದು, ಶಿವನಿಗೆ ಬೇರೆ ಬೇರೆ ರುದ್ರಾಕ್ಷಿ ಅಭಿಷೇಕ ಆ ಥರ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ನಮಗೆ 108 ರುದ್ರಾಕ್ಷಿಗಳನ್ನ ಕೊಡ್ತಾರೆ. ಅದನ್ನು ಒಂದೊಂದೇ ಓಂ ನಮಃ ಶಿವಾಯ ಅಂತ ಹೇಳಿ ಈ ಪಾಟ್ಗಳಲ್ಲಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶಿವನಿಗೆ ಅಭಿಷೇಕ ಮಾಡ್ತಾರೆ. ಅದಾದಮೇಲೆ ನಮಗೆ ಏನೇ ಕಷ್ಟ ಇದ್ರೂ ಈ ದಾರಾನ ಆರೆಂಜ್ ಕಲರ್ ದಾರ ಕೊಟ್ಟಿರ್ತಾರೆ, ಅಂದರೆ ರುದ್ರಾಕ್ಷಿ ಜೊತೆನೇ ಅದನ್ನು ನಾವು ಬೇಡ್ಕೊಂಡು ಅಲ್ಲಿ ಕಟ್ಟಿದ್ರೆ ಅದೆಲ್ಲನೂ ಏನೇ ನಮಗೆ ಪ್ರಾಬ್ಲಮ್ಸ್ ಇದ್ದರೂ ಅದೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ಒಂದೊಂದೇ ಈಗ ನಾವು ಕಂಪ್ಲೀಟ್ ಮಾಡಿದ ತಕ್ಷಣವೇ ಈ ಥರ ಕೂಪನ್ಸ್ಗಳನ್ನ ಅವರು ಕಟ್ ಮಾಡ್ಕೋತಾರೆ. ನಾನು ಆಗಲೇ ಹೇಳಿದ್ನಲ್ಲ 32 ಅಡಿ ಗಣೇಶ ಇದೆ ಇಲ್ಲಿ ಅಂತ. ಇದೇ ಆ ಗಣೇಶ. ಜಸ್ಟ್ ಅಂದರೆ ನೀವು ಅದು ಆರೆಂಜ್ ಕಲರ್ ದಾರಾನ ಕಟ್ಟಿದ್ದು ಆಪೋಸಿಟೇ ಗಣೇಶ ಇರುತ್ತೆ. ಗಣೇಶನ ದರ್ಶನ ಮಾಡಿ ಸ್ವಲ್ಪ ಮುಂದೆ ಹೋದರೆ ಬದ್ರಿನಾಥ ಇರ್ಬೋದು, ರಿಷಿಕೇಶಿ, ಅಮರನಾಥ ಈ ಥರ ಇದನ್ನೆಲ್ಲ ರೀಕ್ರಿಯೇಟ್ ಮಾಡಿರೋ ನಮಗೆ ಅಲ್ಲಿ ದಾರಿ ಇರುತ್ತೆ. ಅದೇ ದಾರಿಯಲ್ಲಿ ಹೋಗ್ಬೋದು. ನಾನು ಕೂಡ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಅಂದರೆ ಶಿವನನ್ನು ನೋಡಿದೆ. ಅಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಿವ. ಸ್ವಲ್ಪ ವೀಡಿಯೋಸ್ ಕೂಡ ತೊಗೊಂಡೆ. ನೆಕ್ಸ್ಟು ನಾನು ಪಂಚಧಾಮ ಯಾತ್ರೆ ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ಬದ್ರಿನಾಥ, ಅಮರನಾಥ, ರಿಷಿಕೇಶಿ ಇದ್ರದ್ದೆಲ್ಲನೂ ಅಂದರೆ ರೀಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಒಳಗಡೆ ಹೋದೆ. ಅದು ಸ್ವಲ್ಪ ಗುಹೆ ಥರ ಇರುತ್ತೆ. ಒಳಗಡೆ ಫುಲ್ ಲೈಟಿಂಗ್ಸ್ ಇರುತ್ತೆ. ಅದ್ರ ಒಳಗಡೆ ಹೋಗಿ ದರ್ಶನ ಮಾಡಿದೆ ನಾನು. ಈ ಜಾಗ ಅಷ್ಟೇ, ತುಂಬ ಜನ ಅಟ್ ಅ ಟೈಮ್ ಹೋಗೋಕ್ಕಾಗಲ್ಲ. ಅಂದರೆ ಒಬ್ಬರಾದ್ಮೇಲೆ ಒಬ್ಬರೇ ಹೋಗಬೇಕು, ಲೈನಲ್ಲಿ ಹೋಗಬೇಕು. ಈ ಥರ ಕತ್ತಲೆ ಇರುತ್ತೆ. ಆಮೇಲೆ ಶಿವನ ವಿಗ್ರಹಗಳೆಲ್ಲನೂ ಅಲ್ಲೇ ಪಕ್ಕದಲ್ಲೇ ಇರುತ್ತೆ. ನೀವು ದೇವರ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇರಬೇಕು. ಈ ಥರ ಒಂದೊಂದು ಕೂಡ ಆಗಿದ ತಕ್ಷಣ ಬೋರ್ಡ್ ಹಾಕಿರ್ತಾರೆ ನೋಡಿ. ನೆಕ್ಸ್ಟು ಇದಾದಮೇಲೆ ನಾನು ಶಿವನಿಗೆ ಹಾಲಿನ ಅಭಿಷೇಕ ಮಾಡೋಕ್ಕೆ ಹೋದೆ. ನೀವು ಏನಾದರೂ ಬೇಡಿಕೊಂಡು ಈ ಥರ ಹಾಲಿನ ಅಭಿಷೇಕ ಮಾಡಿದ್ರೆ ಅದೆಲ್ಲನೂ ಆಗುತ್ತೆ ಅಂತ ನಂಬಿಕೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ 1,50,000ದಿಂದ 2 ಲಕ್ಷ ಜನಗಳು ಶಿವರಾತ್ರಿ ಟೈಮಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನನ ಪಡೀತಾರೆ. ನಾರ್ಮಲ್ ಡೇಸಲ್ಲೂ ಅಷ್ಟೇ ತುಂಬ ಜನ ಇರ್ತಾರೆ. ನಾನು ಹೋಗಿದ್ದು ವೀಕ್ ಡೇಸಲ್ಲಿ, ಅವತ್ತು ಕೂಡ ತುಂಬ ಜನ ಇದ್ದರು. ಹಾಲಿನ ಅಭಿಷೇಕ ಎಲ್ಲ ಮಾಡಿ ದೇವರಿಗೆ ನೆಕ್ಸ್ಟು ನಾನು ಜ್ಯೋತಿರ್ಲಿಂಗಗಳು ದರ್ಶನ ಮಾಡೋಕ್ಕೆ ಹೋದೆ. 12 ಜ್ಯೋತಿರ್ಲಿಂಗಗಳಿದೆಯಲ್ಲ ಅದನ್ನು ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಜ್ಯೋತಿರ್ಲಿಂಗಗಳ ದರ್ಶನ ಕೂಡ ನೀವಿಲ್ಲಿ ಮಾಡ್ಬೋದು. ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ಓಂಕಾರೇಶ್ವರ, ಕೇದಾರನಾಥ, ಭೀಮಶಂಕರ, ವಿಶ್ವನಾಥ, ತ್ರಯಂಬಕೇಶ್ವರ, ವೈದ್ಯನಾಥ, ನಾಗೇಶ್ವರ, ರಾಮೇಶ್ವರಂ, ಹಾಗೆ ಕೃಷ್ಣೇಶ್ವರಂ, ಈ ಥರ 12 ಜ್ಯೋತಿರ್ಲಿಂಗಗಳು ಇದೆ. ಅದೆಲ್ಲನೂ ನೀವು ದರ್ಶನ ಮಾಡಬೇಕಂದ್ರೆ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆಯಲ್ಲಿದೆ.
ತಮಿಳ್ನಾಡು, ಮಹಾರಾಷ್ಟ್ರ, ಉತ್ತರಾಖಂಡ್, ಆಮೇಲೆ ಗುಜರಾತ್ ಇಲ್ಲೆಲ್ಲ ಇದೆ. ನಿಮಗೇನಾದರೂ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಈ ಪ್ಲೇಸ್ಗೆ ಬಂದು ನೀವು ಜ್ಯೋತಿರ್ಲಿಂಗಗಳ ದರ್ಶನನ ಮಾಡ್ಬೋದು. ಹಾಗಂತ ಇಲ್ಲೇ ಬನ್ನಿ ಅಂತ ಹೇಳ್ತಿಲ್ಲ ನಾನು. ಅಂದರೆ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಅಲ್ಲಿನ ಮಹಾತ್ಮೆ ಬೇರೆ ಇರುತ್ತೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ರೀಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಏನೂ ಆಪ್ಷನ್ ಇಲ್ಲ. ನಾವು ದೇವ್ರನ್ನ ನೋಡಬೇಕು, ಈ ಥರ ಜ್ಯೋತಿರ್ಲಿಂಗಗಳನ್ನ ನೋಡಬೇಕು ಅಂದರೆ ಈ ಥರ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ಏನನ್ನಿಸ್ತು ಅಂದರೆ ಈ ಥರ ಕ್ರಿಯೇಟ್ ಮಾಡೋ ಬದಲು ಓಪನ್ ಸ್ಪೇಸಲ್ಲೇ ಕ್ರಿಯೇಟ್ ಮಾಡಿದರೆ ಇನ್ನೂ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಈ 12 ಲಿಂಗಗಳಲ್ಲೂ ಅಷ್ಟೇ ಹಿಂದೆ ಯಾವ್ಯಾವ ಪ್ರದೇಶದಲ್ಲಿ ಇದೆ ಮತ್ತು ಅದರದ್ದು ಏನು ಪವರ್ ಅದೆಲ್ಲನೂ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಿಂದೆನೇ. ನೆಕ್ಸ್ಟು ದರ್ಶನ ಮುಗಿಸ್ಕೊಂಡು ಹೋದಾಗ ಈ ಥರ ಒಂದು ಕ್ಯಾಂಡಲ್ ಕೊಡ್ತಾರೆ, ಒಂದು ಕಾಯಿನ್ ಕೊಡ್ತಾರೆ, ಮತ್ತು ಒಂದು ದೀಪದ ಬತ್ತಿ ಬರುತ್ತಲ್ಲ, ಎಳ್ಳು ಬತ್ತಿ, ಆ ಥರದ್ದು ಒಂದು ಕೊಡ್ತಾರೆ. ಈ ಪ್ಲೇಸಲ್ಲಿ ನಿಂತ್ಕೊಂಡು ಇದನ್ನು ಮಿರಾಕಲ್ ಸ್ಪಾಟ್ ಅಂತ ಹೇಳ್ತಾರೆ. ಇಲ್ಲಿ ನಿಂತ್ಕೊಂಡು ನಾವು ಏನೇ ಬೇಡಿಕೊಂಡು ಕಾಯಿನ್ ಎಸೆದ್ರೆ ಅಲ್ಲಿ ಜಾಗ ಇದೆಯಲ್ಲ ಯೆಲ್ಲೋ ಕಲರ್ ಮಿಡಲ್ಲು, ಅಲ್ಲಿ ಕಾಯಿನ ಹಾಕಿದ್ರೆ ಅದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ. ಆಮೇಲೆ ಇಲ್ಲಿ ಕ್ಯಾಂಡಲ್ನ ಹಚ್ಚಬೇಕು. ಅವ್ರು ಕೊಟ್ಟಿರೋದು ಕ್ಯಾಂಡಲ್ ಇರುತ್ತಲ್ಲ ಅದನ್ನು ಹಚ್ಚಿ ಅಲ್ಲಿಟ್ಟು ಬೇಡಿಕೊಂಡು ಆಮೇಲೆ ಕಾಯಿನ್ನ ಹಾಕಬೇಕು. ಆಮೇಲೆ ಹಚ್ಚಿದ ತಕ್ಷಣ ದೀಪ ಆರೋಗಲ್ವಾ ಅಂತ ನೀವು ಕೇಳ್ಬೋದು. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ, ದೀಪ ಏನು ಆರೋಗಿಲ್ಲ. ಅಲ್ಲಿ ಹಚ್ಚಿದ ತಕ್ಷಣ ಹಾಗೇ ಇತ್ತು, ತುಂಬ ಗಾಳಿ ಬರ್ತಿತ್ತು, ಆದರೂ ಕೂಡ ದೀಪ ಏನೂ ಆರೋಗಿಲ್ಲ. ನೆಕ್ಸ್ಟು ಈ ಥರ ದೇವರ ದರ್ಶನನ ಮಾಡಿದೆ. ಅಂದರೆ ದೇವರನ್ನು ನಾವು ಮುಟ್ಟಿ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ತಗೋಬೋದು. ಅಷ್ಟು ಹತ್ರದಿಂದ ದೇವ್ರನ್ನ ನೋಡೋಕ್ಕೆ ಬಿಡ್ತಾರೆ. ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಬೆಂಗಳೂರು ಫೇಮಸ್ ಟೆಂಪಲ್ಲು ಮತ್ತು ಹಳೆ ಟೆಂಪಲ್ಗಳು ಸರ್ಚ್ ಮಾಡಿದ್ರೆ ಇದು ಕೂಡ ಒಂದು ಟೆಂಪಲ್ ನೇಮ್ ತೋರಿಸುತ್ತೆ. ನೀವೇನಾದರೂ ಬೆಂಗಳೂರಲ್ಲಿ ಇದ್ದರೆ ಮಿಸ್ ಮಾಡದೆ ಒಂದ್ಸಲ ಆದರೂ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಇಲ್ಲಿ ಹೋದಾಗ ಆಗೋ ಎಕ್ಸ್ಪೀರಿಯನ್ಸ್ ಇರ್ಬೋದು, ಒಂಥರ ಪೀಸ್ ಅನಿಸುತ್ತೆ. ಹಾಗೆ ದರ್ಶನ ಮಾಡಿಕೊಂಡು ಮುಂದೆ ಹೋದರೆ ಒಂದು ಅಗರಬತ್ತಿ ಕೂಡ ಕೊಡ್ತಾರೆ. ಅಂದರೆ ಈ ಕೂಪನ್ಗಳಲ್ಲೇ ಇನ್ಕ್ಲೂಡೆಡು. ಅದ್ರ ಜೊತೆ ನೀವು 100 ರೂಪೀಸ್ ಕೊಟ್ಟರೆ ಸ್ವಲ್ಪ ಕಡಲೆಪುರಿ ಎಲ್ಲನೂ ಕೊಡ್ತಾರೆ. ಅದನ್ನು ನೀವು ಏನಾದರೂ ದೋಷ ಪರಿಹಾರ ಅದೆಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಲ್ಲೇ ಒಬ್ಬರು ಪುರೋಹಿತರು ಇರ್ತಾರೆ. ಅವರು ಅಲ್ಲೇ ಪೂಜೆ ಮಾಡ್ತಾರೆ ಮಂತ್ರಗಳನ್ನೆಲ್ಲ ಹೇಳಿ. ಅಗರಬತ್ತಿ ಇರುತ್ತಲ್ಲ, ಇಲ್ಲಿ ನಿಮಗೆ ಯಾರು ಫೇವ್ರೇಟ್ ಇರ್ತಾರೆ ಅವ್ರನ್ನ ನೆನಪಿಸ್ಕೊಂಡು ಅವ್ರಿಗೆ ಒಳ್ಳೇದಾಗಬೇಕು ಈ ಥರ ಎಲ್ಲ ಬೇಡಿಕೊಂಡು ಅಗರಬತ್ತಿ ಹಚ್ಚಿದ್ರೆ ಅದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ. ಇಲ್ಲಿ ಪೂಜೆ ಮಾಡೋ ವಿಧಾನ ಇರ್ಬೋದು ಅದೆಲ್ಲನೂ ಸ್ವಲ್ಪ ಸಿಸ್ಟಮ್ಯಾಟಿಕ್ ಇರುತ್ತೆ. ಮತ್ತು ಇದೇ ಥರ ಮಾಡಬೇಕು, ಆಮೇಲೆ ಕೂಪನ್ಸ್ ಅದೆಲ್ಲನೂ ಇರುತ್ತೆ. ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಆದರೂ ಕೂಡ ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೂ ಗೊತ್ತಿರೋ ಯಾವುದಾದ್ರೂ ಟೆಂಪಲ್ಗಳನ್ನ ನನಗೆ ಸಜೆಸ್ಟ್ ಮಾಡಿ, ನಾನು ಕೂಡ ಬಂದು ವಿಸಿಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.